ಇದೀಗ ಸಂಪುಟ ಪುನರ್ರಚನೆ ಆದ್ರೆ ಯಾರೆಲ್ಲ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ತಾವು ನೋಡಿದ್ರಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಸದ್ಯ ಮತ್ತೊಂದು ಪೊಲಿಟಿಕಲ್ ಮೆಗಾ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಸಚಿವರ ಮೌಲ್ಯಮಾಪನದ ಪಟ್ಟಿ. ಯಾರಿಗೆಲ್ಲ ಕೋಕ್ ಕೊಡಲಾಗುತ್ತೆ ಈ ಬಾರಿಯ ಸಂಪುಟದಿಂದ? ಹೈಕಮಾಂಡ್ ಕಣ್ಣಿಗೆ ಬಿದ್ದ ಆ ಸೋಂಬೇರಿ ಸಚಿವರು ಯಾರ್ಯಾರು? ಮೇ 20ರ ನಂತರ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಹೊರಗೆ ಬೀಳುತ್ತೆ. ಅದರಲ್ಲಿ ಯಾರನ್ನೆಲ್ಲ ಗೇಟ್ ಪಾಸ್ ಕೊಟ್ಟು ಹೊರಗೆ ಕಳಿಸ್ತಾರೆ ಈ ಬಾರಿ ಸಂಪುಟದಿಂದ, ಆ ಕುರಿತಾದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಬಲ್ಲ ಮೂಲಗಳಿಂದ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಮೌಲ್ಯಮಾಪನದ ಪಟ್ಟಿ ಹಿಡಿದಿರುವಂತಹ ಹೈಕಮಾಂಡ್ ಬಳಿ ಯಾರೆಲ್ಲ ಹೆಸರಿದೆ, ಯಾರಿಗೆಲ್ಲ ಕೋಕ್ ಕೊಡ್ತಾರೆ, ಯಾರನ್ನೆಲ್ಲ ಈ ಬಾರಿ ಸಂಪುಟದಿಂದ ಕೈ ಬಿಡ್ತಾರೆ, ಆ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅದಕ್ಕೂ ಮೊದಲು ರೇಣುಕಾ, ಸಂಪುಟ ಪುನರ್ರಚನೆ ಆದ್ರೆ ಇಂಥವ್ರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ಲೆಕ್ಕಾಚಾರ ಹಾಕಿದೆ. ಅಂತಹ ಒಂದು ಎಕ್ಸ್ಕ್ಲೂಸಿವ್ ಪಟ್ಟಿ ಈಗಾಗಲೇ ತಮಗೆ ಲಭ್ಯ ಆಗಿದೆ. ಯಾರಿಗೆಲ್ಲ ಸಚಿವ ಸ್ಥಾನ ಈ ಬಾರಿಯ ಸಂಪುಟದಲ್ಲಿ ಈಗಾಗಲೇ ಫೈನಲ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ರೇಣುಕಾ, ಆ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ. ವಿಜಯ್ ಭಾಸ್ಕರ್, ಗ್ಯಾರಂಟಿ ಸರ್ಕಾರಕ್ಕೆ ಇನ್ನೇನು ಮೇ 20ಕ್ಕೆ 2 ವರ್ಷಗಳ ಪೂರೈಕೆಗೊಳ್ಳುತ್ತೆ. ಈಗಾಗಲೇ ಏನು ಗ್ಯಾರಂಟಿ ಸರ್ಕಾರದಲ್ಲಿ ಸಾಕಷ್ಟು ಜನ ಸಚಿವರುಗಳು ಇದ್ದಾರೆ, ಮತ್ತೆ ಅದರಲ್ಲಿ ಸಚಿವಾಕಾಂಕ್ಷಿಗಳು ಇದ್ದಾರೆ. ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ನಮಗೂ ಕೂಡ ಸಚಿವರ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಸಾಕಷ್ಟು ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಶಾಸಕರುಗಳು ಕೂಡ ಈಗಾಗಲೇ ಸದ್ಯ ಅಸಮಾಧಾನವನ್ನು ಕೂಡ ಗೊಂಡಿರುವಂತಹ ಶಾಸಕರು ಇದ್ದಾರೆ. ಜೊತೆಗೇನೆ DCM ಬಳಗದಲ್ಲಿರ್ತಕ್ಕಂಥ ಒಂದಿಷ್ಟು ಶಾಸಕರು ಕೂಡ ಅವರ ಒಂದು ಬಳಗದಿಂದ ನಮಗೂ ಕೂಡ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಭರವಸೆಯಲ್ಲಿ ಕೂಡ ಅವರು ಇದ್ರು. ಆದ್ರೆ ಸದ್ಯ ಇದೀಗ ಏನು CM ಸಿದ್ದರಾಮಯ್ಯ ಅವರು 2.5 ವರ್ಷಗಳ ಕಾಲ ಮಾತ್ರ ತಮ್ಮ ಒಂದು CM ಕುರ್ಚಿಯಲ್ಲಿ ಇರ್ತಾರೆ ಅಂತಕ್ಕಂಥ ವಿಷಯ ಚರ್ಚೆಯಲ್ಲಿ ಪ್ರಸ್ತುತ ಇರುವಾಗಲೇ ಇದೀಗ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಯಾರೆಲ್ಲ ಸಿದ್ದು ಸಂಪುಟದಲ್ಲಿದ್ದಾರೆ ಅವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಸದ್ಯ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಈ ಬಗ್ಗೆ ಈಗಾಗಲೇ ಯಾರೆಲ್ಲ ಶಾಸಕರಿದ್ದಾರೆ ಮತ್ತೆ ಪರಿಷತ್ ಸದಸ್ಯರಿದ್ದಾರೆ ಅವರು ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ತಮಗೂ ಕೂಡ ಸಚಿವರ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಲಾಬಿಯನ್ನು ಕೂಡ ಮುಂದುವರಿಸಿಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ BK ಹರಿಪ್ರಸಾದ್ ಅವರು ಕೂಡ ಈ ಹಿಂದೆಯೂ ಕೂಡ ಅವರು MLA ಟಿಕೆಟ್ ಸಿಗದಿದ್ದ ಕಾರಣಕ್ಕೂ ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ಪಕ್ಷದ ನಾಯಕರ ವಿರುದ್ಧವೇ ಸಾಕಷ್ಟು ಒಂದು ಅಸಮಾಧಾನ ಹೊರ ಹಾಕಿದ್ರು. ಅದಾದ ನಂತರ MLC ಆದ್ರೂ CM ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಸಾಕಷ್ಟು ಭರವಸೆಯಲ್ಲೂ ಕೂಡ BK ಹರಿಪ್ರಸಾದ್ ಅವರು ಕೂಡ ಇದ್ರು. ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ CM ಸಿದ್ದರಾಮಯ್ಯ ಅವರು ನಿರಾಸೆ ಮಾಡಿದ್ರು ಅಂತಕ್ಕಂತಹ ಮಾತುಗಳನ್ನೇ ಅವರು ಕೂಡ ಎಲ್ಲ ಒಂದ್ ಕಡೆ ಹೇಳಿದ್ರು. ಅದಾದ ನಂತರ ಅವರು ಮುಂದಿನ ದಿನಗಳಲ್ಲಿ ನನಗೂ ಕೂಡ ಸಚಿವ ಸ್ಥಾನದ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಭರವಸೆಯಲ್ಲಿ ಕೂಡ ಅವರು ಕೂಡ ಇದ್ರು. ಆಗ ಸದ್ಯ ಈಗ ಅವರು ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ತಮ್ಮ ಒಂದು ತಮಗೆ ಸಚಿವ ಸ್ಥಾನ ಸಿಗ್ಬೇಕು ಅಂತಕ್ಕಂಥ ಲಾಬಿಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಇನ್ನು ಇವರ ಪಟ್ಟಿಯಲ್ಲೇ ಕೂಡ ವಿಜಯಾನಂದ ಕಾಶ್ಯಪ್ನವರು ಕೂಡ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹೇಳಿದ್ರು ನಾನು ಕೂಡ ಸಚಿವಾಕಾಂಕ್ಷಿ ಆಗಿದ್ದೇನೆ, ನನಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ರೆ ನಾನು ಕೂಡ ಉತ್ತಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಅವರು ಕೂಡ ಹೇಳಿದ್ರು. ಅದ್ರ ಜೊತೆಗೇನೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ನಾನು ಕೂಡ ಸಚಿವಾಕಾಂಕ್ಷಿ ಅಂತಕ್ಕಂಥ ಬಹಿರಂಗವಾಗಿನೇ ಒಂದಿಷ್ಟು ಶಾಸಕರು ಸಾಕಷ್ಟು ಬಾರಿ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತಕ್ಕಂಥ ಲಾಬಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೇನೆ ಆಸಿಫ್ ಸೇಠ್ ಸೇರಿದಂತೆ ನರೇಂದ್ರ ಸ್ವಾಮಿ ಒಂದಿಷ್ಟು 10 ಹೊಸ ಶಾಸಕರು ಮತ್ತೆ ಹಿರಿಯ ಶಾಸಕರುಗಳು ಕೂಡ ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತಕ್ಕಂಥ ಪಟ್ಟುವನ್ನು ಕೂಡ ಈಗ ಸದ್ಯ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಇಟ್ಟಿರುವಂತದ್ದು. ಇನ್ನು ಪ್ರಸ್ತುತ CM ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಚಿವರುಗಳಿಗೂ ಕೂಡ ಈಗಾಗಲೇ ಕೋಕ್ ಕೊಡಬೇಕು ಅಂತ ಹೇಳಿ ಕೂಡ ಸದ್ಯ ರಾಜ್ಯದಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು ಮತ್ತೆ ಸಚಿವರುಗಳು ಕೂಡ CM ಮೇಲೆ ಒತ್ತಾಯ ಆಗ್ತಾ ಇರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಈ ಬಗ್ಗೆ ಒಂದಿಷ್ಟು ಒತ್ತಾಯವನ್ನು ಕೂಡ ಮಾಡ್ಕೊಂಡು ಬಂದಿರುವಂತದ್ದು. ಯಾಕೆಂತಂದ್ರೆ ಇಲ್ಲಿರ್ತಕ್ಕಂಥ ಒಂದಿಷ್ಟು ಸಚಿವರ ಒಂದು ಕಾರ್ಯ ಚಟುವಟಿಕೆಗಳು
ಆಗಿರ್ಬೋದು, ಮತ್ತೆ ಹಗರಣಗಳು ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಬಂದಿರಬಹುದು. ಬಿಜೆಪಿಯ ವಿಪಕ್ಷ ನಾಯಕರುಗಳಿಗೂ ಕೂಡ ಈ ಒಂದು ಹಗರಣಗಳು ಮತ್ತೆ ಆರೋಪಗಳ ವಿರುದ್ಧ ಸಾಕಷ್ಟು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗ್ತಾ ಇದೆ. ಅದೇ ರೀತಿಯಾಗಿ ಪಕ್ಷದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಚಿವರುಗಳು ಕೂಡ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳು ಕೊಡುವುದರ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಸದ್ಯ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರ ಮೇಲೇನೆ ಒಂದಿಷ್ಟು ಮುಖಂಡರು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಅಂತವರನ್ನು ಸಂಪುಟದಿಂದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೂಡ ಸದ್ಯ ಇದೀಗ ಎಲ್ಲಾ ರೀತಿಯಾದಂತಹ ಚರ್ಚೆಗಳು ನಡೀತಾ ಇರುವಂತದ್ದು. ಪ್ರಮುಖವಾಗಿ RB ತಿಮ್ಮಾಪುರ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯ ಮತ್ತು ದೂರನ್ನು ಕೂಡ ಸದ್ಯ ಹೈಕಮಾಂಡ್ ನಾಯಕರುಗಳಿಗೂ ಮತ್ತೆ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಶಿವಾನಂದ್ ಪಾಟೀಲ್ ಅವರು ಕೂಡ ತಮ್ಮ ಮೊನ್ನೆ ಅವರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಆ ಒಂದು ರಾಜೀನಾಮೆಯನ್ನು ಕೂಡ ಈಗಾಗಲೇ ತಿರಸ್ಕಾರ ಮಾಡಿರುವಂತದ್ದು. ವೈಯಕ್ತಿಕ ನಿಂದನೆಗೋಸ್ಕರ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಮರೆತು ಈ ರೀತಿಯಾಗಿ ಏಕಾಏಕಿಯಾಗಿ ಯಾವುದೇ ರೀತಿಯಾದಂತಹ CM ಸಿದ್ದರಾಮಯ್ಯ ಆಗಿರ್ಬೋದು, DCM ಅವ್ರಿಗೆ ಸಂಪುಟದಲ್ಲಿ ಇರ್ತಕ್ಕಂಥ ಯಾರೊಬ್ಬರಿಗೂ ಕೂಡ ಅವರು ಮಾಹಿತಿ ನೀಡದೆ ಏಕಾಏಕಿಯಾಗಿ ಈ ರೀತಿಯಾದಂತಹ ರಾಜೀನಾಮೆ ಕೊಟ್ಟಿರುವಂತದ್ದು ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರವನ್ನು ಕೂಡ ಉಂಟು ಮಾಡಿರುವಂತದ್ದು. ಅದ್ರ ಜೊತೆಗೆ ವೆಂಕಟೇಶ್ ಅವರು ಕೂಡ ಈ ಹಿಂದೆ ಅವರು ಕೊಟ್ಟಂತ ಹೇಳಿಕೆಗಳಿರ್ಬೋದು. ಹಾಗಾಗಿ ಒಂದಿಷ್ಟು ಯಾರೆಲ್ಲ ಪಕ್ಷಕ್ಕೆ ಮುಜುಗರ ಮತ್ತೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತವರನ್ನು ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೂಡ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ 2 ವರ್ಷ ಪೂರೈಕೆಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಪೂರೈಕೆಗೊಳ್ಳುತ್ತೆ, ಇದರ ಸಂಬಂಧ ಒಂದು ಬೃಹತ್ ಆದ ಒಂದು ಸಮಾವೇಶವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಕೂಡ ಸದ್ಯ ಕಾಂಗ್ರೆಸ್ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಮತ್ತೊಮ್ಮೆ ಸಭೆ ಮಾಡಿ ಅದ್ರ ಜೊತೆಗೇನೆ ಇಲ್ಲೆಲ್ಲ ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ಮತ್ತೆ ಯಾರನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ಪಟ್ಟಿಯನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದಿಡ್ತಾರೆ. ಮುಂದಿನ ದಿನಗಳಲ್ಲಿ ಯಾರನ್ನ ಸಂಪುಟಕ್ಕೆ ಸೇರಿಸ್ಕೋಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಮುಂದಿನ ವಾರ CM ಸಿದ್ದರಾಮಯ್ಯ ಮತ್ತೆ DCM ಅವರು ಕೂಡ ದೆಹಲಿಗೆ ತೆರಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ಪ್ರಸ್ತುತ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ಆಗ್ತಾ ಇರ್ತಕ್ಕಂಥ ಮುಜುಗರಗಳು ಇರ್ಬೋದು, ಮತ್ತೆ ಪಕ್ಷದಲ್ಲಿ ಒಬ್ಬರ ಮೇಲೆ ಒಬ್ರು ಮಾಡ್ಕೊತಿರ್ತಕ್ಕಂಥ ಆರೋಪಗಳು ಇರ್ಬೋದು, ಜೊತೆಗೇನೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತೆ ಒಂದಿಷ್ಟು ಶಾಸಕರುಗಳು ಕೂಡ ಈಗಾಗಲೇ ಬ್ಲಾಕ್ ಮೇಲ್ ಮಾಡುವ ಮಟ್ಟಿಗೆ ಈ ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಕೂಡ ಪಟ್ಟು ಹಿಡಿದಿರುವಂತದ್ದು. ಹಾಗಾಗಿ ಅಂತವರನ್ನೆಲ್ಲ ಯಾವ ರೀತಿಯಾಗಿ ಮಣಿಸಬೇಕು ಮತ್ತೆ ಅಸಮಾಧಾನಗೊಂಡ ಶಾಸಕರನ್ನು ಯಾವ ರೀತಿಯಾಗಿ ಶಮನಗೊಳಿಸಬೇಕು ಮತ್ತೆ ಕೋಕ್ ನೀಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡ ಸಚಿವರನ್ನು ಅವ್ರಿಗೂ ಕೂಡ ಸಮಜಾಯಿಸಿ ಕೊಡಬೇಕಾಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಸಚಿವ ಸಂಪುಟವನ್ನು ಮತ್ತೊಮ್ಮೆ ವಿಸ್ತರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸವಿಸ್ತಾರವಾಗಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡಿ ತದನಂತರ ಪ್ರಕಟಣೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ರೇಣುಕಾ, ತಮ್ಮೆಲ್ಲ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ರಾಜ್ಯದಲ್ಲಿ ಈ ಎಲ್ಲ ಶಾಸಕರು ಕೂಡ ಮುಂದಿನ ಸಂಪುಟದಲ್ಲಿ ಸಚಿವರಾಗಲಿದ್ದಾರೆ ಮತ್ತು